KPS ರಂಗಂಪೇಟ್ ಈ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹೆಸರು ಶರಣಪ್ಪ ಚಿನ್ನಪ್ಪ. ಈ ಕಂಪ್ಯೂಟರ್ ಡಿಪ್ರೋಗ್ರಾಮರ್ ಬಗ್ಗೆ ಔಟ್ಪುಟ್ ಮತ್ತು ಇನ್ಪುಟ್ ವಿಷಯದ ಬಗ್ಗೆ ಈ ಒಂದು ಸೆಷನ್ 5ರಲ್ಲಿ ನಾವು ಅದರ ಮಾಹಿತಿಯನ್ನು ತಿಳಿಸುತ್ತಿದ್ದೇವೆ. ನನ್ನ ಹೆಸರು ಮೊಹಮ್ಮದ್ ಜಲೀಲ್, KPS ರಂಗಂಪೇಟ್. ಸೆಷನ್ 5ರಲ್ಲಿ ಕಂಪ್ಯೂಟರ್ ಇನ್ಪುಟ್ ಹಾಗೂ ಮೌಸ್ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ದೀನಿ. ಸರ್, ನೀವು ಯಾವ ಶಿಕ್ಷಕ ಅಂತ ಹೇಳಿ? ನಾನು ಗಣಿತ ಶಿಕ್ಷಕ. ಇಲ್ಲ, ಗಣಿತ ಕಂಪ್ಯೂಟರ್ ಅಂದರೆ ಕಾಂಬಿನೇಷನ್ ಆಫ್ ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್ ಆ್ಯಂಡ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದಕ್ಕೆ CPU ಅಂತಾರೆ. ಇದರಲ್ಲಿ ಇನ್ನೊಂದು ಮ್ಯಾಥಮೆಟಿಕ್ ಲಾಜಿಕ್ ಯೂನಿಟ್ ಇರ್ತದೆ, MLU ಅಂತ. ಸ್ಪೆಷಲ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ ಒಳಗೆ ಯೂಸ್ ಆಗ್ತದೆ. ಮೇನ್ ಕೆಲಸ ಇರೋದು CPU ಇರ್ತದೆ. ಇದರಲ್ಲಿ ಮೆಮೊರಿ ಸ್ಟೋರ್ ಮಾಡೋಕ್ಕೆ ಹಾರ್ಡ್ ಡಿಸ್ಕ್ ಇರ್ತದೆ. 2 ಟೈಪ್ ಹಾರ್ಡ್ ಡಿಸ್ಕ್ ಅವ. ಹಾರ್ಡ್ ಡಿಸ್ಕ್ SSD ಬರ್ತದೆ, ಲೇಟೆಸ್ಟ್ SSD ಬಂದಿದೆ, ಸಾಲಿಡ್ ಸ್ಟೇಟ್ ಡಿವೈಸ್. ಇದರಲ್ಲಿ ಪ್ರೊಸೆಸರ್ ಇರ್ತದೆ, ಪ್ರೊಸೆಸರ್ ಮತ್ತು ಬ್ರೈನ್ ಅಂತ, ಕಂಪ್ಯೂಟರ್ ಬ್ರೈನ್ ಮತ್ತು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, RAM ಇರ್ತದೆ. ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ನೊಂದು ಕರೆಂಟ್ ಸಪ್ಲೈ ಮಾಡಿದ್ವಲ್ಲ, ಅದರಲ್ಲಿ SMP ಇರ್ತದೆ. ಅಲ್ಲಿಂದ ಕಂಪ್ಯೂಟರ್ ಕರೆಂಟ್ ಹೆಚ್ಚಿಗೆ ಕರೆಂಟ್ ಬಂದರೆ ಸರಿ ಫಿಲ್ಟರ್ ಆಗಿ ಕಂಪ್ಯೂಟರ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಸಪ್ಲೈ ಆಗ್ತದೆ ಕರೆಂಟ್. ಈಗ ಇನ್ಪುಟ್ ಯೂನಿಟ್ದಾಗ ಕೀಬೋರ್ಡ್, ಮೌಸ್ ಇದೆ. ಇನ್ನೂ ಬೇರೆ ಸ್ಕ್ಯಾನರ್ ಬರ್ತದೆ, ಕೋಡ್ ಸ್ಕ್ಯಾನರ್. ಪೋಸ್ಟ್ ಆಫೀಸ್ದಾಗ ನೋಡಿರ್ಬೋದು, ಕೋಡ್ ಸ್ಕ್ಯಾನರ್ ಅಂತ ಕೀಬೋರ್ಡ್. ಈಗ ಸೆಲ್ಲಿಂಗ್ ಪ್ರಾಡಕ್ಟ್ಸ್ದಾಗ ಕೋಡ್ ಸ್ಕ್ಯಾನ್ ಮಾಡ್ತಾರೆ, ಕಂಪ್ಯೂಟರ್ದಾಗ ಡಿಸ್ಪ್ಲೇ ಆಗ್ತದೆ, ಮಾನಿಟರ್ದಾಗ. ಇಂಥ ಐಟಮ್ಸ್ ಏನಾದ್ರು ಕಂಪ್ಯೂಟರ್ದಾಗ ನಾವು ಸೆಂಡ್ ಮಾಡ್ತೀವಲ್ಲ, ಅದು ಇನ್ಪುಟ್ ಯೂನಿಟ್ ಅಂತ. ಇಲ್ಲಿ ಪ್ರೋಸೆಸ್ ಆಗ್ತದೆ ಒಳಗಡೆ, ಅದು ಕಂಪ್ಯೂಟರ್ ಐಡೆಂಟಿಫೈ ಮಾಡಿ ಡಿಸ್ಪ್ಲೇ ಮಾಡ್ತದೆ. ಇದಕ್ಕೆ ಮಾನಿಟರ್ ಅಂತ. ಇದಕ್ಕೆ ಯಾವ ರೀತಿ ಕನೆಕ್ಷನ್ ಮಾಡಬೇಕಂದ್ರೆ, ಇಲ್ಲಿ ಪವರ್ ಕೇಬಲ್ ಇರ್ತದೆ, ಪವರ್ ಕೇಬಲ್ 240 ವೋಲ್ಟೇಜ್ ಹಚ್ಚಬೇಕಿದೆ. ಆಮೇಲೆ ಇದು PG ಕೇಬಲ್, ಮಾನಿಟರ್ಗೆ 2 ಕೇಬಲ್ ಬರ್ತವೆ. ಒಂದು ಪವರ್ ಕೇಬಲ್ ಇದೆಯಲ್ಲ, ಇದು VG ಕೇಬಲ್ ಕಂಪ್ಯೂಟರಿಂದ ಇಲ್ಲಿ ಬರುತ್ತೆ. ಕನೆಕ್ಷನ್ ಕೊಟ್ಟರೆ ಕಂಪ್ಲೀಟ್ ಕನೆಕ್ಷನ್ ಕೊಡಿ. ಇಲ್ಲಿ ಇದು ಮೌಸಿಂದು USB ಪೋರ್ಟಿಗೆ ಹಚ್ಬೋದು. ಇನ್ನೊಂದು ಪೋರ್ಟ್ ಇದೆ, ಈಗ 2 ಪೋರ್ಟ್ ಇರ್ತಾವೆ ಸಪ್ರೇಟ್. ಇಲ್ಲಿ ಕೊಟ್ಟಿಲ್ಲ. ಈಗ ಹೊಸ ಸಿಸ್ಟಮಲ್ಲಿ USB ಕೀಬೋರ್ಡ್ ಮತ್ತು USB ಮೌಸ್ ಯೂಸ್ ಮಾಡ್ತಾರೆ ಹಚ್ಚಿಗೆ. ಅದರ ಸಲ ಇಲ್ಲಿ ಇರ್ತದೆ, ಇಲ್ಲಾಂದರೆ ಮುಂದೆ ಇರ್ತಾರೆ. ಇಲ್ಲಿ ಹಚ್ಬೋದು, ಇಲ್ಲಿ ಅದ. ಅದೇ ರೀತಿ ಕೀಬೋರ್ಡ್ ಹಚ್ಬೋದು. ಈ ಥರ ಕಂಪ್ಲೀಟ್ ಕನೆಕ್ಷನ್ ಮುಗೀತಿ. ನೀವು ಕಂಪ್ಯೂಟರ್ ಆನ್ ಮಾಡ್ಬೋದು. ಇಲ್ಲಿ ಯಾವುದೋ ಬಟನ್, ಆನ್ ಆಫ್ ಬಟನ್ ಇರ್ತದೆ, ಇಲ್ಲಿ ಪವರ್ ಬಟನ್. ಇದು ಪ್ರೆಸ್ ಮಾಡಿದ್ರೆ ಆನ್. ಮತ್ತೆ ನೋಡ್ತಿದೆ ಇದರಲ್ಲಿ ಇವುಗಳಲ್ಲದೆ ಪ್ರಿಂಟರ್ ಕೂಡ ಇರುತ್ತದೆ. ಅದು ಪ್ರಿಂಟರ್ ನಾವು ಏನೆಲ್ಲ ಅದರಲ್ಲಿ ಪ್ರಿಂಟರ್ ತೆಗೆದುಕೊಂಡು ಅದನ್ನು ಉಪಯೋಗಿಸಿಕೊಂಡು ಪ್ರಿಂಟರ್, ಪ್ರೊಜೆಕ್ಟರ್, ಔಟ್ಪುಟ್ ಡಿವೈಸಸ್. ಅರ್ಥ ಆಯ್ತಾ? ಕೀಬೋರ್ಡ್ ಇದು ವೈರ್ ಹಾಗೂ ವೈರ್ಲೆಸ್. ಈಗೆಲ್ಲ ಹೊಸ ಇನ್ನೂ ಮತ್ತೆ ತಂತ್ರಜ್ಞಾನ ಹೊಸ ಮಾನಿಟರ್ ಇದು ಓಲ್ಡ್ ಡೋಮ್ ಟೈಪ್ ಇರ್ತಿತ್ತು, ಈಗ ಫ್ಲಾಟ್ ಬರಲ್ಲ. ಹೊಸ ಬದಲಾವಣೆ ಆಗ್ತಿರ್ತಾವೆ. ಅವುಗಳಿಗೆ ನಾವು ಹೊಂದಿಕೊಂಡು ಹೊಸ ಒಂದು ಶಿಕ್ಷಣ ನೀತಿಯಲ್ಲಿ ತಂತ್ರಜ್ಞಾನ